ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವು ಎಲ್ಲಿಗೆ ಹೊಂಟಿದ್ವಿ ಅಂತಂದರೆ ಅರ್ಲಿ ಮಾರ್ನಿಂಗ್ ಇವಾಗ ನಾವು ನೆಕ್ಸ್ಟ್ ಪ್ಲ್ಯಾನ್ ಏನಂತಂದರೆ ನಾವು ಹೋಗೋದು ಓಂಕಾರೇಶ್ವರ್ಗೆ ಹೋಗ್ತಾ ಇದ್ವಿ, ಓಂಕಾರೇಶ್ವರ ಟೆಂಪಲ್ಗೆ. ನೋಡಿ ಇವಾಗ ನಾವು ಎಲ್ಲ ಸ್ನಾನದೆಲ್ಲ ಮುಗಿಸ್ಕೊಂಡು ನಾವು ಓಂಕಾರೇಶ್ವರ ಟೆಂಪಲ್ಗೆಲ್ಲ ಹೊರಟಿದ್ವಿ. ಸೊ ಆಟೋದಲ್ಲಿ ಹೊರಟಿದ್ವಿ. ಮುಂದೆ ಅಲ್ಲಿ ಆಟೋದಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡ್ಬೋದು ನಾವು ಇಲ್ಲಿ ಬಂದಿದ್ವಿ. ಇವಾಗ ನೋಡಿ ಇದು ಮಮಲೇಶ್ವರ ಟೆಂಪಲ್ ಫಸ್ಟ್ ಬರುತ್ತೆ. ಇದು ಕ್ಯೂ ಎಷ್ಟೇನು ಜಾಸ್ತಿ ಇರಲಿಲ್ಲ. ಸೊ ಫಸ್ಟ್ ಇದಕ್ಕೆ ಹೋಗಬೇಕು, ಮಮಲೇಶ್ವರ ದೇವಸ್ಥಾನಕ್ಕೆ, ಆಮೇಲೆ ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಎಲ್ಲರೂ ನಾವು ಕ್ಯೂ ಹಚ್ಚಿದ್ವಿ. ಇದು ಆಫ್ಟರ್ನೂನ್ ಕೂಡ ಆಯಿತು ನಾವು ಇಲ್ಲಿಗೆ ಬರಬೇಕಾದ್ರೆ. ಸೊ ನಾವು ಆಫ್ಟರ್ನೂನು ಊಟ ಎಲ್ಲ ಮುಗಿಸ್ಕೊಂಡು ಕ್ಯೂ ಹಚ್ಚಿದ್ವಿ ಎಲ್ಲರೂ. ಸೊ ಕ್ಯೂ ಅಷ್ಟೊಂದು ರಶ್ ಇರಲಿಲ್ಲ, ಬಟ್ ಓಂಕಾರೇಶ್ವರಕ್ಕೆ ತುಂಬ ರಶ್ ಇತ್ತು. ಇದು ಫಸ್ಟ್ ಯಾರೇ ಎಲ್ಲೇ ಹೋದ್ರು ಶಿವನ ಮುಂದೆ ನಂದೀಶ್ವರ ನೋಡಿ ನಂದಿಗೆ ನಮಸ್ಕಾರ ಮಾಡಿ ಮತ್ತೆ ಕ್ಯೂ ಓಂಕಾರೇಶ್ವರಿಗೆ ನಿಂತ್ವಿ. ಅಲ್ಲೆಲ್ಲ ಸೈಡಿಗೆ ನಂದಿ ಇತ್ತು. ಸೊ ಒಳಗಡೆ ಇಲ್ಲಿ ಮೊಬೈಲ್ ಅಲೌಡ್ ಇದೆ. ನೋಡಿ ನಾವು ಯಾವ ಥರ ಹೋಗಿದ್ವಿ ಅಂತ ತೋರಿಸ್ತೇನೆ ನಿಮಗೆ. ಮೊಬೈಲ್ ಅಲೌಡ್ ಇದ್ದಿದ್ದರಿಂದ ಸಾಕ್ಷಾತ್ ಪರಮೇಶ್ವರನ ಶಿವನ ಲಿಂಗವನ್ನು ನಾವು ಮುಟ್ಟಿ ದರ್ಶನ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ನೋಡಿ ಓಂಕಾರೇಶ್ವರ್ಗೆ ಪಾಳೆ ಹಚ್ಚಿದ್ವಿ ನಾವು. ತುಂಬ ಈವ್ನಿಂಗ್ ಟೈಮ್ ಆಗಿಬಿಡ್ತು. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಬಹಳ 10 ಫ್ಲೋರ್ಸ್ ಎಲ್ಲ ನಾವು ಏರಬೇಕಾಗುತ್ತೆ. ಈ ಥರ ಎಲ್ಲ ಏರೋದು ಇಳಿಯೋದು ಇದೇ ಥರ ಇರುತ್ತೆ. ನೋಡಿ ನಾವು ಇವಾಗ 5:45 6 ಗಂಟೆ 5:15 ತನಕ ಆಗಿದೆ ಟೈಮಿಂಗು. ಸೊ ಇಲ್ಲಿ ಈ ಥರ ಎಲ್ಲ ಸ್ಟೆಪ್ಸು ಇಳಿದ್ಬಿಟ್ಟು ಮತ್ತೆ ಒಂದು ಸ್ಟೆಪ್ಸು ಏರಬೇಕಾಗುತ್ತೆ. ಸೊ ಇದು ನೋಡಿ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇರೋದು. ಈವ್ನಿಂಗ್ ಟೈಮು ಬ್ರಿಡ್ಜ್ ಮೇಲೇ ನಾವು ಎಲ್ಲ ಬೋಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಈವ್ನಿಂಗ್ ತುಂಬ ಲೇಟ್ ಆಗಿಬಿಡ್ತು. ಆದರೆ ಸೊ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಓಂಕಾರೇಶ್ವರಿನಲ್ಲಿ. ಸೊ ಹಾಗಾಗಿ ನಮಗೆ ಬೋಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ಥರ ನಾವೆಲ್ಲರೂ ಹೋದ್ವಿ ಬ್ರಿಡ್ಜ್ ಮೇಲೆ. ತುಂಬ ಚೆನ್ನಾಗಿತ್ತು. ಹುಡುಗರು ಕೂಡ ಎಲ್ಲ ತಮಾಷೆ ಮಾಡ್ಕೊಳ್ತಾ ಹೋಗ್ತಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡು ಇಲ್ಲೆಲ್ಲ ಹೋಗಿ ಬಂದು ಕುಳ್ತಿದ್ರು ಕೆಳಗಡೆ. ಸೊ ನಾವಿನ್ನೂ ಎಂಟ್ರೆನ್ಸಿಗೆ ಎಂಟ್ರ್ ಆಗ್ತಿದ್ವಿ. ಇಲ್ಲೆಲ್ಲ ನಾವು ಸ್ಲಿಪ್ಪರ್ ಬಿಟ್ಟು ಒಂದು ಕಡೆ ಸ್ಲಿಪ್ಪರ್ ಎಲ್ಲರೂ ಬಿಟ್ಟು ಒಂದು ಕಡೆ ಹೋಗಬೇಕಾಗುತ್ತೆ. ಮತ್ತು ಸ್ಲಿಪ್ಪರ್ನೆಲ್ಲ ಹೊರಗಡೆ ಬಿಡಬೇಕಾಗುತ್ತಲ್ಲ. ಸೊ ಹಾಗಾಗಿ ಹೊರಗಡೆ ಬಿಟ್ಟು ಹೋಗ್ತಿದ್ವಿ. ಹೋಗಬೇಕಾದ್ರೆ ಇದನ್ನು ಸೈಡ್ನಲ್ಲಿ ಮಾಡ್ಕೊಂಡಿರೋದು ವಿಡಿಯೋ ನೋಡಿಬಿಡಿ. ಈಗ ಬೋಟಿಂಗು ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಮೇಲ್ಗಡೆ ಹೋಗಬೇಕು. 10 ಫ್ಲೋರ್ಸ್ ಮೇಲೆ ಮಾಡಿದ್ದಾರೆ. ಮೇಲೆ ಹೋಗಬೇಕು ಅಷ್ಟು. ಇದು ನದಿ ಬಿಟ್ಟು 10 ಫ್ಲೋರ್ ಎತ್ತರಕ್ಕೆ ಕಟ್ಟಿದ್ದಾರೆ. ಸೊ ಒಂದು ಸೈಡ್ ಇಳಿಯೋದಿರುತ್ತೆ, ಒಂದು ಸೈಡು ಏರೋದಿರುತ್ತೆ. ಸೊ ಏರೋದ್ರ ಮಧ್ಯೆ ನಮಗೆ ಮಕ್ಕಳ ಜೊತೆ ತುಂಬ ಎಂಜಾಯ್ಮೆಂಟ್ ಅನ್ನಿಸ್ತು. ತುಂಬ ಕತ್ಲು ಅನ್ನಿಸ್ತು ಒಂದು ಕಡೆ ಎಲ್ಲ. ಒಂದು ಕಡೆ ಯಾಕಂತಂದರೆ ಕತ್ಲೂ ಆಗಿತ್ತು. ಸೊ ಲೈಟಿಂಗ್ ಹಾಕಿರ್ದಿದ್ದಿಲ್ಲ ಇನ್ನೂ. ಸೊ ನೋಡ್ಬೋದು ಸಾಯಂಕಾಲ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಇದೆ ಓಂಕಾರೇಶ್ವರ. ಫುಲ್ ಎಲ್ಲ ಮೇಲ್ಗಡೆ ನಿಂತರೆ ಓಂ ಆಕಾರದಲ್ಲಿ ಕಾಣಿಸುತ್ತೆ ಅಂತ ನೋಡಿ ಇಲ್ಲೆಲ್ಲ ನಾವು ಎಲ್ಲ ವಿಡಿಯೋ ಮಾಡ್ತಾ ಇದ್ವಿ. ಸೊ ಮತ್ತು ಓಂ ಆಕಾರದಲ್ಲಿ ಕಾಣಿಸುತ್ತೆ ಅಂತ ಓಂಕಾರೇಶ್ವರ ಅಂತ ಹೆಸರು ಬಂದಿದೆ ಇದಕ್ಕೆ. ಸೊ ಮೇಲ್ಗಡೆಯಿಂದ ನಾವು ಎಲ್ಲೆಯಿಂದನೇ ಬೇರೆ ಕಡೆ ನೋಡಿದರೆ ಓಂಕಾರೇಶ್ವರ ರೂಪದಲ್ಲಿ ಓಂ ಆಕಾರ ರೂಪದಲ್ಲಿ ಇದೆ ಅಂತ ಇದು ದೇವಸ್ಥಾನ. ಇದು ಓಂ ಆಕಾರದ ಸೆಂಟ್ರ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಈವ್ನಿಂಗ್ ಫುಲ್ ಅಂದರೆ 7 o'clock ಏನೋ ಆಗಿತ್ತು ಟೈಮ್. 7 o'clock ಗಂಟೆಗೆ ಇಷ್ಟೆಲ್ಲ ಎಲ್ಲ ಬೋಟಿಂಗ್ ಎಲ್ಲ ಬಂದದು. ನಾವು ಬೋಟಿಂಗ್ ಮಾಡಬೇಕಂತ ಮಾಡಿದ್ವಿ ನರ್ಮದಾ ನದಿಯಲ್ಲಿ. ಇದು ನರ್ಮದಾ ನದಿ ಬರುತ್ತೆ ಇದಕ್ಕೆ ಓಂಕಾರೇಶ್ವರ ಟೆಂಪಲ್ಗೆ. ನೋಡಿ ಇದು ಎಂಟ್ರೆನ್ಸ್. ಇನ್ನೇನು ಒಳಗಡೆ ಹೋಗ್ತಾ ಇದ್ವಿ. ಯಾವ ಥರ ಇದೆ ಅಂತಂದರೆ ಇಲ್ಲಿ ಶಿವನ ಮೂರ್ತಿಗೆ ಸಾಕ್ಷಾತ್ ಶಿವನ ಮೂರ್ತಿಗೆ ನಾವು ಕೂಡ ಇಲ್ಲಿ ನಮಸ್ಕಾರ ಮಾಡ್ಬೋದು. ಮತ್ತು ಇಲ್ಲಿ ಕೂಡ ಮೊಬೈಲ್ ಅಲೌಡ್ ಇತ್ತು. ಸೊ ಹಾಗಾಗಿ ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಯಾವ ಥರ ಈ ವಿಡಿಯೋನಲ್ಲಿ ನಾವು ಏನೇನು ಮಾಡಿದ್ವಿ, ಯಾವುದೇ ಥರ ಎಂಜಾಯ್ಮೆಂಟ್ ಮಾಡಿದ್ವಿ, ಮತ್ತು ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಹೋದಾಗಂತೂ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಬೇಜಾರು ಅನಿಸೋದೇ ಇಲ್ಲ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಮಕ್ಕಳು ನೋಡಿ ಕೆಳಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತಂದರೆ ಎಲ್ಲರೂ ಹರ ಹರ ಮಹಾದೇವ ಅಂತ ಅನ್ನೋ ಥರ ಎಲ್ಲರೂ ಅಂತಿದ್ರು. ಸೊ ಒಳಗಡೆ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಮತ್ತು ಕುಡಿಲಿಕ್ಕೆ ಫಿಲ್ಟರ್ ನೀರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಭಯ್ಯ ನೋಡಿ ಯಾವ ಥರ ಯಾರಿಗೋ ಏನೋ ಎಗರಾಡ್ತಿದ್ದಾನೆ ಸುಮ್ಮನೆ. ಈ ಥರ ನಾವು ಮೇಲ್ಗಡೆ ಬಂದ್ವಿ. ಕೆಳಗಿಂದ ಸುತ್ತರಿದು ಎಲ್ಲ ಮೇಲ್ಗಡೆ ಬಂದ್ವಿ. ತುಂಬ ಮಕ್ಕಳ ಜೊತೆ ಹೋಗಿರೋದಂದರೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಮಕ್ಕಳ ಜೊತೆ ಯಾವ ಥರ ಅಂದರೆ ಕ್ಯೂನಲ್ಲಿ ಹತ್ಬಿಟ್ಟು ಹೋಗೋದು, ಮಾತಾಡಿಕೊಂಡು ನಗೋದು, ಖುಷಿಯಿಂದ ಹೋಗೋದು, ಅದು ಒಂದು ಮಜಾನೇ ಬೇರೆ ಅಂತ ಹೇಳ್ಬೇಕು ಸ್ನೇಹಿತರೆ. ಯಾಕಂತಂದರೆ ಸಣ್ಣ ಮಕ್ಕಳು ಹುಡುಗಿಯರ ಜೊತೆ ನಾವು ಎಂಜಾಯ್ಮೆಂಟ್ ಮಾಡ್ಕೊತ ಹೋಗೋದು ತುಂಬ ವೆರಿ ವಂಡರ್ ಅಂತ ಅನ್ನಿಸ್ತು ನನಗೆ.
ತುಂಬ ಚೆನ್ನಾಗಂತು. ಈಗ ನಾವು ಮೇಲ್ಗಡೆ 9-10 ಫ್ಲೋರ್ಸ್ಗೆಲ್ಲ ಬಂದ್ವಿ. ಇವಾಗೆಲ್ಲ ಸ್ಟೆಪ್ಸ್ ಏರ್ಕೊಂಡು ನಾವು ಇನ್ನು ಒಳಗಡೆ ಎಂಟ್ರಿ ಆಗ್ತಿದ್ವಿ. ನೋಡೋಣ ಎಂಟ್ರಿ ಯಾವ ಥರ ಇರುತ್ತೆ ಅಂತ. ನೋಡಿ ಸ್ನೇಹಿತರೆ, ಎಂಟ್ರಿ ಈ ಥರ ಇದೆ. ಸೊ ಇಲ್ಲೆಲ್ಲ ಪೊಲೀಸರು ತುಂಬ ಒಳಗಡೆ ರೆಸ್ಟ್ರಿಕ್ಷನ್ ಹಾಕ್ತಾರೆ. ನಮ್ಮನ್ನೇನು ಜಾಸ್ತಿ ಇವತ್ತು ನಿಲ್ಲೋದಕ್ಕೆ ಬಿಡೋದಿಲ್ಲ ಸ್ನೇಹಿತರೆ, ಆ ಥರ ಇದೆ. ಒಳಗಡೆ ಎಂಟ್ರಿ ಬಂದಂಗೆ ಹಾಗೆ ದುಗಿಸ್ತಾರೆ. ನೋಡಿ ಇಲ್ಲಿ ಶಿವನ ಎದುರಿಗೆ ಬಸವಣ್ಣ ಕೂಡ ಇದ್ದಾನೆ. ಸೊ ಇಲ್ಲಿ ಕೂಡ ಪೊಲೀಸರು ನಮ್ಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಸೊ ಹಾಗಾಗಿ ನಾವು ಫೋನೆಲ್ಲ ಇಟ್ಟು ಹೊರಗಡೆ ಬಂದ್ವಿ ಸ್ನೇಹಿತರೆ. ಈವ್ನಿಂಗ್ ಟೈಮು ಒಂದು 7:30 8 o'clock ಆಯಿತು ನಾವು ಹೊರಗಡೆ ಬರಬೇಕಾದ್ರೆ. ಒಂದು 5 o'clock ನಾವು ಏನು ಕ್ಯೂ ಹಚ್ಚಿದ್ವಲ್ಲ, ನಾವು 7:30 ತನಕ ಆಯಿತು ಸ್ನೇಹಿತರೆ. ಈ ಥರ ಕ್ಯೂ ಇತ್ತು. ಬ್ರಿಡ್ಜ್ ರಾತ್ರಿ ನೋಡಲಿಕ್ಕೆ ಅಂತ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಒಂದು ಸಾರಿ ನೀವು ಯಾರು ಹೋಗಿಲ್ಲ ಅವರೆಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತೀನಿ ನಾನು. ನೋಡಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಫುಲ್ ಎಲ್ಲ ಲೈಟಿಂಗ್ ಇದೆ. ನಾವು ಇಷ್ಟನ್ನು ಕವರ್ ಮಾಡಿಕೊಂಡು ಏರ್ಬಿಟ್ಟು ಹೋದ್ವಿ. ಅಲ್ಲಿ ಸೆಂಟ್ರ್ ಪಾಯಿಂಟ್ನಲ್ಲಿ ಓಂ ಆಕಾರದ ಸೆಂಟ್ರ್ ಪಾಯಿಂಟ್ನಲ್ಲಿ ಈ ದೇವಸ್ಥಾನ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಲೈಟಿಂಗ್ ಎಲ್ಲ ಇದೆ. ನೋಡಿ ಯಾವ ಥರ ಇದೆ ಅಂತಂದರೆ ಬ್ರಿಡ್ಜ್ ಮೇಲೆ ಇದು ನಾವು ಹೋಗಬೇಕಾದ್ರೆ ಮಾಡ್ಕೊಂಡಿರುವಂಥ ವಿಡಿಯೋ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಇಲ್ಲಿ ನಮ್ಮ ವೈನಿಯವರು ಯಾರಿಗೂ ಕರೀತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವಿವಾಗ ಬಸ್ಸಿಗೆ ಹೊರಡ್ತಾ ಇದ್ವಿ. ಬಸ್ನಲ್ಲಿ ಕುಳಿತುಬಿಟ್ಟು ಮಾರ್ನಿಂಗ್ ನಾವು ಎಲ್ಲಿ ಬಂದಿದ್ವಿ ಅಂತಂದರೆ ಇವಾಗ 7:30 ಅಥವಾ 8 o'clock ಆಗಿರ್ಬೋದು. ಸೊ ಇಲ್ಲಿ ಕೃಷ್ಣೇಶ್ವರ ಟೆಂಪಲ್ಗೆ ಬಂದ್ವಿ ನಾವು. ಓಂಕಾರೇಶ್ವರ ಮುಗಿಸ್ಕೊಂಡು ನೈಟು ಊಟ ಅದು ಮುಗಿಸ್ಕೊಂಡು ನಾವು ಕೃಷ್ಣೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಕೃಷ್ಣೇಶ್ವರ ದೇವಸ್ಥಾನದಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ತುಂಬ ಅಂದರೆ ಲಾಸ್ಟ್ ಡೇ ಆಗಿತ್ತು ನಮ್ಮದು ಜರ್ನಿನಲ್ಲಿ. ತುಂಬ ಮಳೆ ಬರ್ತಾಯಿತ್ತು. ಸೊ ಇಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ರೂಮ್ ವ್ಯವಸ್ಥೆ ಕೂಡ ಮಾಡಿದರು. ಸ್ನಾನಾದಿ ಎಲ್ಲ ಮಾಡಿಬಿಟ್ಟು ನಾವು ಒಂದು ದೇವಸ್ಥಾನದಲ್ಲಿ ಅಲ್ಲೇ ಪಕ್ಕದಲ್ಲೇ ಚೌಟ್ರಿಗಳಿದ್ದು, ಅಲ್ಲೆಲ್ಲ ರೂಮ್ಗಳಿತ್ತು, ಅಲ್ಲಿ ನಾವು ಉಳ್ಕೊಂಡಿದ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಇದಕ್ಕೆ ಹೋಗ್ಬೇಕಂತ ಬಂದ್ವಿ, ಕೃಷ್ಣೇಶ್ವರ ದೇವಸ್ಥಾನಕ್ಕೆ. ಸೊ ಕೃಷ್ಣೇಶ್ವರ ದೇವಸ್ಥಾನ ಇಲ್ಲಿ ಮಳೆ ಅಂತೂ ತುಂಬ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಸ್ನೇಹಿತರೆ. ಮಹಾರಾಷ್ಟ್ರಕ್ಕೆ ಇಲ್ಲಿ ಯಾವಾಗಲೂ ಮಳೆ ಬರ್ತಾ ಇರ್ತಿತ್ತು. ಸೊ ಹಾಗಾಗಿ ಮಳೆ ತುಂಬ ಮಳೆ ಇತ್ತು. ಸೊ ಇಲ್ಲೆಲ್ಲ ನಾವು ಹೂಗಳನ್ನೆಲ್ಲ ಈಗ ಆಟೋ ಇಳಿದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಇಲ್ಲೆಲ್ಲ ಹೂವಿನ ಬುಟ್ಟಿಯನ್ನೆಲ್ಲ ತೊಗೊಂಡ್ವಿ. ಹೂವಿನ ಬುಟ್ಟಿ ತೊಗೊಂಡು ಎಲ್ಲ ತೊಗೊಂಡ್ವಿ. ಒಳಗಡೆ ಮೊಬೈಲ್ ಅಲೌಡ್ ಇರಲಿಲ್ಲ ಸ್ನೇಹಿತರೆ. ಸೊ ನಾನು ಕೂಡ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗಿದ್ದೆ, ಮೊಬೈಲ್ ತೊಗೊಂಡೋಗಿದ್ದೆ. ಯಾಕಂತಂದರೆ ನಿಮಗೆಲ್ಲರಿಗೂ ತೋರಿಸ್ಲಿಕ್ಕೆ ಈ ಥರ ಯಾವ ಥರದ್ದು ಕೃಷ್ಣೇಶ್ವರ ಟೆಂಪಲ್ ಅಂತಂದಮೇಲೆ ಮೊಬೈಲ್ ಅಲೌಡ್ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಾನೊಬ್ಬಳು ಹಾಗೆ ಮರೆತುಬಿಟ್ಟು ಬ್ಯಾಗ್ನಲ್ಲಿ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಅಲ್ಲಿ ಓಪನ್ ಮಾಡಿ ಇಷ್ಟೊಂದೆಲ್ಲ ಸಣ್ಣ ಪುಟ್ಟ ವಿಡಿಯೋ ಮಾಡಿಕೊಂಡೆ. ಮತ್ತು ಅಲ್ಲಿ ಗಂಡಸರಿಗೆ ಎಲ್ಲರಿಗೂ ಶರ್ಟನ್ನು ಶರ್ಟ್ ತೆಗೆದುಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಸಾಕ್ಷಾತ್ ಶಿವಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ನಾನು ಕೂಡ ಒಳಗಡೆ ನೋಡಿ ಇಲ್ಲೆಲ್ಲರೂ ಮುಟ್ಟಿ ನಮಸ್ಕಾರ ಮಾಡ್ತಾರೆ ನೋಡಿ ಸ್ನೇಹಿತರೆ. ಸೊ ನಾವು ಕೂಡ ಎಲ್ಲ ಒಳಗಡೆ ಮುಟ್ಟಿ ನಮಸ್ಕಾರ ಮಾಡಿ ಬಂದ್ವಿ. ಅಲ್ಲೆಲ್ಲ ನಮಗೆ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿಯೋಕ್ಕಾಗಲ್ಲ ಸ್ನೇಹಿತರೆ, ಯಾಕಂತಂದರೆ ನಾವು ಕೂಡ ಮುಟ್ಟಿ ದರ್ಶನ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನಿಮಗೆ ಯಾವ ಥರ ಇದೆ ಈ ಟೆಂಪಲ್ನಲ್ಲಿ ಅಂತ ಅನ್ನೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡಿರೋದು. ಮತ್ತು ಇಲ್ಲೆಲ್ಲ ಎಲ್ಲಿ ನೋಡಿ ಅಲ್ಲಿ ಶಿವನ ಮುಂದೆ ನಂದಿ ಇದ್ದೇ ಇರ್ತಾನೆ. ಅದೇ ಒಂದು ಪವಾಡ ಅಂತ ಹೇಳ್ಬಿಟ್ಟು ನಂದಿ ಇಲ್ಲದೆ ಶಿವನಿಲ್ಲ ಅದೇ ನಂದಿ ಇಲ್ಲ ಅನ್ನೋ ಆಗಿದೆ. ಇಲ್ಲೆಲ್ಲ ನಮ್ಮ ವೈನಿಯವರು ಸರ್ ಮಕ್ಕಳು ಎಲ್ಲರೂ ರುದ್ರಾಕ್ಷಿಯನ್ನು ತೊಗೊಂಡ್ರು. ಇಲ್ಲಿ ಸ್ವಾಮೀಜಿಗಳು ರುದ್ರಾಕ್ಷಿಯನ್ನು ಹಾಕ್ತಾರೆ. ಮತ್ತು ಹಾಗೇನು ಹಾಕೋದಿಲ್ಲ, ಅವರು 100 rupees ಚಾರ್ಜಸ್ ಮಾಡ್ತಾರೆ. ಎಲ್ಲರಿಗೂ ಒರಿಜಿನಲ್ ರುದ್ರಾಕ್ಷಿಯನ್ನು ಕೊಟ್ಟರು. ಸೊ ಇಲ್ಲೆಲ್ಲ ನಮ್ಮ ಹುಡುಗಿಯರು ಹಾಕ್ಕೊಂಡು ನೋಡಿ ಟೆಂಪಲ್ ಯಾವ ಥರ ಇದೆ ಅಂತಂದರೆ ಒಳಗಡೆ ಇಷ್ಟೆಲ್ಲ ಇರುತ್ತೆ. ಸೊ ಈ ಟೆಂಪಲ್ ಇರೋದ್ರಿಂದ ಏನೋ ಗೊತ್ತಿಲ್ಲ, ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ, ಮೊಬೈಲ್ ಅಲೌಡ್ ಇಲ್ಲ ಅಂತೇಳಿ. ಇನ್ನು ನೆಕ್ಸ್ಟು ನಾವು ಇಲ್ಲಿ ಹನುಮಂತೇವರು ಸಾಕ್ಷಾತ್ ಆಂಜನೇಯ ಸ್ವಾಮಿ ಇಲ್ಲಿ ಮಲಗಿರೋ ರೂಪದಲ್ಲಿದೆ. ಎಲ್ಲಿನೂ ಕೂಡ ಮಲಗಿರೋ ರೂಪದಲ್ಲಿ ನಾವು ಇನ್ನೂವರೆಗೂ ಕಂಡಿರೋದಿಲ್ಲ. ಹನುಮಾನ್ಜಿ ಮಲಗಿರೋ ರೂಪನ ಕಾಣ್ಬೋದಾಗಿರುತ್ತೆ. ಸೊ ಇಲ್ಲಿನೂ ಮೊಬೈಲ್ ಅಲೌಡ್ ಇರಲಿಲ್ಲ. ಸೊ ಸುಮ್ಮನೆ ತೊಗೊಂಡ್ವಿ, ನಾವು ಅಷ್ಟೇ ವಿಡಿಯೋ ಮಾಡ್ಕೊಂಡ್ವಿ. ಸೊ ಹಾಗೆ ಹೊರಗಡೆ ಶಾಪಿಂಗ್ ಎಲ್ಲ ಇತ್ತು, ಶಾಪ್ಗಳೆಲ್ಲ ಇದ್ದು. ಮತ್ತು ಹಾಗಾಗಿ ಪೂಜಾ ಸಾಮಾನುಗಳನ್ನು ತೊಗೊಳಕ್ಕೆ ಬಂದ್ವಿ. ಇಲ್ಲಿ ಒಂದು ಹೊಂಡ ಥರ ಮಾಡಿದ್ದಾರೆ ನೋಡಿ.
ಸೊ ಇವಾಗ ನೆಕ್ಸ್ಟ್ ನಾವು ಆಟೋದಲ್ಲಿ ಮತ್ತೆ ಎಲ್ಲಿಗೆ ಹೊರಡ್ತಾ ಇದ್ದೀವಿ ನೋಡಿ, ಅಜಂತ ಎಲ್ಲೋರ್ಗೆ ಹೋಗ್ಬೇಕಂತ ಹೊರಡ್ತಾ ಇದ್ದೀವಿ. ಇದು ಎಲ್ಲೋರ್ಗೆ ಹೋಗುವಂಥ ಸ್ಥಳ ಆಗಿರುತ್ತೆ. ಸೊ ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೇಚರು ಅಜಂತ ಎಲ್ಲೋರ ಇವೆಲ್ಲವನ್ನು ನೋಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂತಂದರೆ ಇಲ್ಲಿ ಯಾವಾಗಲೂ ಮಳೆ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ. ಸೊ ವಂಡರ್ ಅಂತ ಹೇಳ್ಬೋದು. ನೇಚರು ತುಂಬ ಚೆನ್ನಾಗಿದೆ ನೋಡಿ. ಸ್ಪೀಡಾಗಿ ಹೋಗ್ತಾ ಇದ್ದೀವಿ ನಾವು ಕೂಡ ನೇಚರ್ ನೋಡ್ತಾ. ನೋಡಿ ಈ ಥರ ಟೋಕನ್ ಕೊಡ್ತಾರೆ ಅಲ್ಲಿ ಎಲ್ಲರ ಹೋಗ್ಬೇಕಾದ್ರೆ. 50 ರುಪೀಸ್ ತಗೋತಾರೆ, ಮತ್ತು 50 ರುಪೀಸ್ ಚಾರ್ಜಸ್ ಮಾಡ್ತಾರೆ. ಈ ಥರ ಒಂದೊಂದು ಟೋಕನ್ ಕೊಟ್ಟಿರ್ತಾರೆ. ಟೋಕನ್ ಕಳೆದ್ರೆ 2000 ರುಪೀಸ್ ಪೆನಾಲ್ಟಿ ಇದೆ ಅಂತೆ. ನೋಡಿ ಇಲ್ಲಿ ನಮ್ದು ಇಂಡಿಯಾ ಫ್ಲಾಗ್ ಎಲ್ಲಿ ಬೇಕಾದ್ರೂ ಇರುತ್ತೆ. ಇದು ಮಹಾರಾಷ್ಟ್ರದಲ್ಲಿ ನಾವು ಇರೋದು, ಅಜಂತ ಎಲ್ಲೋರ. ತುಂಬಾ ಗ್ರೀನ್ ಅಂತೂ ತುಂಬಾ ಇದೆ. ಎವ್ರಿ ಟೈಮ್ ಮಳೆ ಬೀಳ್ತಿರುತ್ತೆ. ಮತ್ತೆ ಮಕ್ಕಳ ಜೊತೆ ನಾವು ಎಂಜಾಯ್ಮೆಂಟ್ ಮಾಡ್ಕೋತ ಹೋದ್ವಿ. ಇದೊಂದು ಸ್ಕೂಲ್ ಟ್ರಿಪ್ ತರಾನೇ ಅನ್ಸ್ಬಿಟ್ಟಿತ್ತು ನಮ್ಗೆ. ತುಂಬಾ ಚೆನ್ನಾಗಿ ಅನಿಸ್ತು ಕೂಡ. ಇದು ಒಂದು 4 o'clock ಆಗಿತ್ತು ಸಮಯ. ಸೊ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸಿತ್ತು. ಟೋಕನ್ ಕಳೆದ್ರೆ 2500 ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೆಲ್ಲರೂ ಮೊದಲೇ ನಿಮ್ಮ ಬ್ಯಾಗ್ನಲ್ಲಿ ಹಾಕೊಳ್ಳಿ ಅಂತ ಸರ್ ಹೇಳ್ತಾ ಇದ್ರು. ಮಕ್ಕಳು ತುಂಬಾ ಅಂದ್ರೆ ಜನ ಬರ್ತಾ ಇತ್ತು. ಮತ್ತೆ ಸ್ಯಾಟರ್ಡೇ ಇತ್ತು. ಸೊ ಹಾಗಾಗಿ ಸಂಡೇ ಇತ್ತು ಆ ದಿವಸ. ಸುಮಾರು ಜನ ಬಂದಿದ್ರು. ಗ್ರೀನ್ ಅಂದ್ರೂ ಇಷ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು. ಗ್ರೀನ್ ಗಾರ್ಡನ್ ಅಂದ್ರೆ ಮಸ್ತ್ ಅನಿಸ್ತಿತ್ತು ಪ್ಲೇಸ್ ನೋಡ್ಲಿಕ್ಕೆ. ದೂರದಿಂದ ಅಂದ್ರೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನೀವು ಅಜಂತ ಎಲ್ಲರಿಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಒಂದ್ಸಾರಿ. ತುಂಬ ಚೆನ್ನಾಗಿದೆ ವ್ಯೂಸ್ ಅಂತ. ಯಾಕಂತಂದರೆ ಅಲ್ಲಿ ಸಾಂಗು, ವಿಡಿಯೋ ಶೂಟಿಂಗು, ಮತ್ತು ಇನ್ನೊಂದು ನಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ನಾನು. ಏನಂತಂದರೆ ಈ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ, ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಪ್ರೀ ವೆಡ್ಡಿಂಗ್ ಶೂಟಿಂಗು ತುಂಬ ಚೆನ್ನಾಗಿದೆ. ವ್ಯೂಸ್ ಅಂತೂ ನೋಡ್ಬೋದು. ಬೆಟ್ಟ, ಅದ್ರ ಮಧ್ಯೆ ಗ್ರೀನು, ಅದ್ರ ಮಧ್ಯೆ ಮಳೆ, ಅದ್ರ ಮಧ್ಯೆ ನೀರು ಬರುವಂಥದ್ದು ಇದೆ ಸ್ನೇಹಿತರೆ. ಸೊ ಮುಂದೆ ಇದೆ, ಅದು ಯಾವ ಥರ ಇದೆ ಅಂತಂದರೆ ನೋಡಬೇಕು. ಅದನ್ನು ನಾವು ಏನು ಹೇಳೋದು ಅಂತಲೇ ನನಗೆ ಗೊತ್ತಿಲ್ಲ. ಈ ಹಳೆ ಕಾಲದೆಲ್ಲ ಕಲೆಗಳು, ಬೆಟ್ಟಗಳು ಯಾವ ಥರ ಇದೆ ಅಂತಂದರೆ ಇದು ನೋಡಿ ಎಲ್ಲೋರ ಇದು. ಸೊ ಮತ್ತು ಇದು ಏನಿದೆ ಅಂತಂದರೆ 20 ರುಪೀಸ್ ನೋಟ್ನಲ್ಲಿ ಈ ಎಲ್ಲೋರ ಟೆಂಪಲ್ನ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ನೀವು ಕೂಡ ಒಂದ್ಸಾರಿ ತಪ್ಪದೆ ನಿಮ್ಮ ಹತ್ರ 20 ರುಪೀಸ್ ನೋಟ್ ಇದ್ದರೆ ಇದರಲ್ಲಿ ಈ ಏನಿದೆಯಲ್ಲ ಇದು ಎಲ್ಲೋರ ಚಿತ್ರನ ಅದರಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಅದು ಯಾವುದು ಅಂತಂದರೆ ಇದೇ ಎಲ್ಲೋರದಲ್ಲಿ ಇರುವಂಥ ಚಿತ್ರ ಸ್ನೇಹಿತರೆ. ಯಾಕಂತಂದರೆ ಈ ಸೆಂಟ್ರ್ ಕಂಬನೇ ಇದೆ ನೋಡಿ ಅದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಫೋಟೋ ತೊಗೋತಾ ಇದ್ರು. ಮತ್ತು ಸಣ್ಣದಾಗಿ ಒಂದು ನೆಲ್ಲಿ ಥರ ನೀರು ಬರ್ತಾಯಿತ್ತು. ಜರಿ ಅಂತ ಹೇಳ್ಬೋದು. ಜರಿ ಥರ ನೀರು ಬರ್ತಾಯಿತ್ತು. ಮತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗಿರ್ಬೋದು, ಮತ್ತು ಕ್ಲಾಸಿಕಲ್ ಡ್ಯಾನ್ಸಿಂಗ್ ಆಗಿರ್ಬೋದು. ನೆಕ್ಸ್ಟ್ ನಾವು ಚೆನ್ನಾಗಿ ಹೋಗ್ತಾ ಇದೀವಿ ಅಂತಂದರೆ, ಮುಂದೆ ನಾವು 12 ಜ್ಯೋತಿರ್ಲಿಂಗಗಳು ಒಂದೇ ಕಡೆ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದು ಕಲ್ಯಾಣಿ ಥರ ಇದೆ. ಕಲ್ಯಾಣಿ ಥರ ಹೊಂಡ ಮಾಡಿದ್ದಾರೆ. ಹೊಂಡದಲ್ಲಿ 12 ಜ್ಯೋತಿರ್ಲಿಂಗ ಕೂಡ ಇದೆ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಇಲ್ಲಿಗೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಜೋರಾಗಿ ಮಳೆ ಬಂತು ಸ್ನೇಹಿತರೆ. ಸೊ ಮಳೆ ಬರೋದಕ್ಕೋಸ್ಕರ ನೋಡಿ ನಾನು ಅಷ್ಟೇ ಮಾಡ್ಕೊಂಡು ಬಂದೆ ನಾನು ಇದನ್ನು. ಯಾಕಂತಂದರೆ ಇದು ತುಂಬ ಚೆನ್ನಾಗಿದೆ. ಎಲ್ಲ ಲಿಂಗ ದರ್ಶನನೂ ಇಲ್ಲೇ ಆಗ್ಬಹುದು. ಅದೇ ಥರ ಇದೆ ಜ್ಯೋತಿರ್ಲಿಂಗ. ಪ್ರತಿಯೊಂದು ಜ್ಯೋತಿರ್ಲಿಂಗ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ತುಂಬ ಪುರಾತನ ಕಾಲದಾಗಿರುತ್ತೆ ಇದು ಟೆಂಪಲ್ಲು. ಮತ್ತು ಇಲ್ಲಿ ಇದು ನಡು ಸೆಂಟರ್ನಲ್ಲೇ ಬರುತ್ತೆ. ನಾವು ಇಷ್ಟು ದರ್ಶನನೂ ಒಂದೇ ಸಾರಿ ಮಾಡಿದಾಗೆ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಟೆಂಪಲ್ನಲ್ಲಿ ನಾವು ಎಲ್ಲರೂ ಕೂಡಿ ಒಂದು ರೌಂಡ್ ಹಾಕಿ ಎಲ್ಲ ಥರ ವಿಡಿಯೋ ಮಾಡ್ಕೊಂಡ್ವಿ.
ಸೊ ತುಂಬ ಚೆನ್ನಾಗಿದೆ. ಎಲ್ಲ ಲಿಂಗುಗಳಿಗೆ ನಮಸ್ಕಾರ ಮಾಡಿ ಇದನ್ನು ಫ್ರೆಂಡ್ಸ್ ಮಾಡ್ಕೊಂಡು ಬಂದರು. ಸೊ ಇನ್ನು ನೈಟು ಬಸ್ನಲ್ಲಿ ಈ ಥರ ಮಜಾ ಮಾಡಲಾಗಿತ್ತು ನೋಡಿ ಸ್ನೇಹಿತರೆ. ಎಲ್ಲ ಹುಡುಗರು ಎಲ್ಲರೂ ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೋತ ಬಂದ್ವಿ, ಎಲ್ಲ ಪೇರೆಂಟ್ಸು ಟೀಚರ್ಸು. ಇದು ಒಂಥರ ಸ್ಕೂಲ್ ಟ್ರಿಪ್ ಥರ ಆಗಿತ್ತು ಸ್ನೇಹಿತರೆ. ಯಾಕಂತಂದರೆ ಅಷ್ಟೊಂದು ಎಂಜಾಯ್ಮೆಂಟ್ ಮಾಡ್ಕೋತ ಬರ್ತಾಯಿದ್ವಿ. ಇವರು ಸರ್ ಕೂಡ ಮಾಡ್ತಾಯಿದ್ರು ಡ್ಯಾನ್ಸು, ಎಲ್ಲ ಮಕ್ಕಳು ಸೇರಿ ಮಾಡ್ತಾಯಿದ್ರು ಡ್ಯಾನ್ಸು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಇನ್ನು ಇವತ್ತು ಸಂಡೇ ಇತ್ತು, ಸಂಡೇ ಅರ್ಲಿ ಮಾರ್ನಿಂಗ್ ನಾವು ಬರೋದಾಗಿತ್ತು. ಸೊ ಹಾಗಾಗಿ ಬರಬೇಕಾದ್ರೆ ಇದು ಲಾಸ್ಟ್ ಮೆಮೊರಿ ಸ್ವೀಟ್ ಮೆಮೊರಿ ಅಂತ ಮಾಡ್ಕೊಂಡ್ವಿ ವಿಡಿಯೋನೆಲ್ಲ. ಸೊ ಇದು ನಾವು ಇನ್ನು 12 ಗಂಟೆಗೆಲ್ಲ ಸೊಲ್ಲಾಪುರಿಗೆ ಬಂದ್ವಿ ನಾವು. ಸೊ 12 ಗಂಟೆಯಿಂದ ನಾವು 1 ಗಂಟೆಗೆ ಟ್ರೈನ್ ಇತ್ತು. 1 ಗಂಟೆಯಿಂದ ಟ್ರೈನ್ಗೆ ಬಂದು ನಾವು ಮಾರ್ನಿಂಗ್ ಎಲ್ಲ ಮನೆಗೆ ಬಂದ್ವಿ. ನೋಡಿ ಮನೆಗೆ ಬಂದ ತಕ್ಷಣ ನಮ್ಮ ಟೋನಿ ಎಲ್ಲ ಹೇಗೆ ಚೆಕ್ ಮಾಡ್ತಿದ್ದೆ ಬ್ಯಾಗ್ ಎಲ್ಲ ನಂದು. ಸೊ